ಮಲೆನಾಡು ಕರ್ನಾಟಕದ ಅತ್ಯಂತ ಸಮೃದ್ಧ ಪ್ರಕೃತಿ ಪ್ರದೇಶಗಳಲ್ಲಿ ಒಂದು. ಪಶ್ಚಿಮ ಘಟ್ಟಗಳ ಭಾಗವಾಗಿರುವಂಥ ಈ ಪ್ರದೇಶ ದಟ್ಟ ಅರಣ್ಯಗಳು, ಹೆಚ್ಚು ಮಳೆ ಬೀಳುವ ಪ್ರಮಾಣ, ನದಿಗಳು, ಅಪರೂಪದ ಜೀವ ವೈವಿಧ್ಯತೆಯಿಂದ ಪ್ರಸಿದ್ಧವಾಗಿದೆ. ಬೇಡ್ತಿ, ಅಘನಾಶಿನಿ ನದಿಗಳು ಮಲೆನಾಡಿನ ಜೀವನಾಡಿಗಳಾಗಿದ್ದು, ಈ ನದಿಗಳನ್ನು ಜೋಡಿಸುವ ಯೋಜನೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಈ ಚರ್ಚೆಗೆ ಕಾರಣಗಳೇನು ಎಂಬುದನ್ನು ನೋಡೋಕ್ಕಿಂತ ಮೊದಲು ನನ್ನ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಆಶಾ. I am a vlogger from beautiful Malnad village. In my channel, I share our Malnad village lifestyle, nature, farming, village food, our rituals, etc. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇಫ್ ಯು ಲೈಕ್ ಮಲ್ನಾಡ್ ವಿಲೇಜ್ ಲೈಫ್ ಸ್ಟೈಲ್ ಆ್ಯಂಡ್ ಗ್ರೀನರಿ, ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನದಿ ತಿರುವು ಯೋಜನೆಯ ಬಗ್ಗೆ ನಮ್ಮ ಮಲೆನಾಡಿಗರ ಆಕ್ಷೇಪಣೆಗೆ ಕಾರಣ ಏನು ಅನ್ನೋದನ್ನು ನೋಡೋಣ. ನಮ್ಮ ಮಲೆನಾಡಿಗರು ಅಭಿವೃದ್ಧಿ ಯೋಜನೆಗಳಿಗೆ ವಿರೋಧಿಗಳಲ್ಲ, ಆದರೆ ಪ್ರಕೃತಿಗೆ ಹಾನಿಯಾಗದ, ಸ್ಥಳೀಯರ ಬದುಕಿಗೆ ಧಕ್ಕೆಯಾಗದ ಅಭಿವೃದ್ಧಿಯನ್ನು ಅವರು ಬಯಸ್ತಾರೆ. ನದಿ ಜೋಡಣೆಯ ಉದ್ದೇಶ ನೀರಿನ ಕೊರತೆ ಇರುವ ಪ್ರದೇಶಗಳಿಗೆ ನೀರು ಒದಗಿಸುವುದಾಗಿದೆ. ಆದರೆ ಈ ಯೋಜನೆಯ ಕುರಿತು ಮಲೆನಾಡಿನ ಜನರಲ್ಲಿ ಒಂದು ಗಂಭೀರವಾದಂತಹ ಆತಂಕವಿದೆ. ಏಕೆಂದರೆ ಮಲೆನಾಡಿಗರ ಮುಖ್ಯ ಆಕ್ಷೇಪಣೆ ಜೀವವೈವಿಧ್ಯದ ನಾಶದ ಬಗ್ಗೆ. ನಮ್ಮ ಪಶ್ಚಿಮ ಘಟ್ಟಗಳು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಜೈವಿಕ ಹಾಟ್ಸ್ಪಾಟ್ ಆಗಿದ್ದು, ಇಲ್ಲಿ ಅಪರೂಪವಾದಂಥ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಕಂಡುಬರ್ತವೆ. ನದಿ ಜೋಡಣೆ ಯೋಜನೆಯಿಂದ ಅರಣ್ಯ ನಾಶ, ವನ್ಯಜೀವಿಗಳ ವಾಸಸ್ಥಾನಗಳ ಹಾನಿ ಮತ್ತು ಪರಿಸರ ಅಸಮತೋಲನ ಉಂಟಾಗುವ ಸಾಧ್ಯತೆ ಇದೆ ಎಂದು ಮಲೆನಾಡಿಗರು ಭಯಪಡ್ತಾ ಇದ್ದಾರೆ. ನಮ್ಮವರು ಪ್ರಗತಿಪರ ಕಾಮಗಾರಿಗಳನ್ನು ಸದಾ ಸ್ವಾಗತಿಸುವವರೇ, ಆದರೆ ಈ ಯೋಜನೆಯಿಂದ ಅನೇಕ ಅನಾನುಕೂಲಗಳಾಗ್ತವೆ ಅನ್ನೋದೇ ನಮ್ಮವರ ಭೀತಿ. ಹಾಗಾದರೆ ಈ ಕಾರಣಗಳೇನು ಅನ್ನೋದನ್ನು ನೋಡೋದಾದರೆ, ಅಂದರೆ ಹೆಚ್ಚುವರಿ ನೀರಿಲ್ಲ ಅಂತ. ಬೇಡ್ತಿ, ಅಘನಾಶಿನಿ ನದಿಗಳಲ್ಲಿ ಕೇವಲ ಜುಲೈನಿಂದ ಸೆಪ್ಟೆಂಬರ್ ತಿಂಗಳುಗಳ ಮಳೆಗಾಲದ ಅವಧಿಯಲ್ಲಿ ಮಾತ್ರ ಮಳೆ ನೀರಿನ ಪ್ರವಾಹ ಇರ್ತಾ ಇದ್ದು, ಉಳಿದ 9 ತಿಂಗಳು ನೀರಿನ ಹರಿವು ತೀರಾ ಕಡಿಮೆ ಇರುತ್ತೆ. ಹೀಗಾಗಿ ಹೆಚ್ಚುವರಿ ನೀರಿಲ್ಲ ಎಂಬ ಒಂದು ಆಕ್ಷೇಪ ಇದೆ. ಅದೇ ರೀತಿ ನೀರಿನ ಕೊರತೆ ಉಂಟಾಗತ್ತೆ ಅಂತ. ಅಂದರೆ ಈ ಯೋಜನೆಗಳಿಂದ ಈ ನದಿಗಳಲ್ಲಿ ಹರಿಯಬೇಕಾದಂತಹ ಕನಿಷ್ಠ ಸ್ವಾಭಾವಿಕ ಪ್ರವಾಹವೂ ಇಲ್ಲವಾಗಿ ಹೊಳೆ, ತೊರೆ, ಕೆರೆಗಳ ಜಲಮೂಲವಾದ ಅಂತರ್ಜಲ ಮರುಪೂರ್ಣ ಕುಸಿದು ಗಂಭೀರವಾದಂತಹ ನೀರಿನ ಕೊರತೆ ಉಂಟಾಗತ್ತೆ ಅನ್ನೋದಕ್ಕೋಸ್ಕರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದ ಅಮೂಲ್ಯ ಜೀವ ವೈವಿಧ್ಯತೆ ಇರುವ ಅನನ್ಯ ಕಾಡು, ಗೋಮಾಳ, ಕೃಷಿ ಭೂಮಿ ನಾಶವಾಗ್ಬೋದು ಅನ್ನೋದೊಂದಿದೆ. ವನ್ಯಪ್ರಾಣಿಗಳ ಆವಾಸ ಸ್ಥಾನ ಛಿದ್ರವಾಗಿ ಊರು, ಕೇರಿ, ಕೃಷಿ ಭೂಮಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮಿತಿ ಮೀರ್ಬೋದು. ಮತ್ತು ಭೂಕುಸಿತದ ಅಪಾಯ ಹೆಚ್ಚಳ ಆಗುತ್ತೆ. ಅಂದರೆ ಕಾಮಗಾರಿಗಳಿಂದ ಮಲೆನಾಡಿನ ಇಳಿಜಾರಿನ ಗುಡ್ಡ ಕಣಿವೆಗಳ ಕಾಡು ಹಾಗೂ ಅಮೂಲ್ಯ ಮೇಲ್ಮಣ್ಣು ನಾಶವಾಗಿ ಮಳೆಗಾಲದಲ್ಲಿ ಭೂಕುಸಿತ ಉಂಟಾಗತ್ತೆ, ಭೂಕುಸಿತ ಸಾಧ್ಯತೆಗಳು ಹೆಚ್ಚಾಗ್ತವೆ ಅನ್ನೋ ಒಂದು ಭೀತಿ ಇದೆ. ನೆಕ್ಸ್ಟು ಕರಾವಳಿ ಪರಿಸರದ ನಾಶ ಆಗುತ್ತೆ. ಈ ಯೋಜನೆಯಿಂದ ಈ ನದಿಗಳಲ್ಲಿ ನೀರಿನ ಹರಿವು ಕಡಿಮೆ ಆಗಿ ಈಗಾಗಲೇ ತಲೆದೋರಿರುವಂತಹ ಕರಾವಳಿಗಳು, ಅಂದರೆ ಮೀನುಗಾರಿಕೆಗಳು ಇನ್ನೂ ಬಿಗಡಾಯಿಸಿ ಮೀನುಗಾರರ ಜೀವನೋಪಾಯ ಕೂಡ ನಾಶವಾಗುತ್ತೆ. ಕರಾವಳಿಯ ಒಳ ಪ್ರದೇಶಗಳಿಗೆ ಉಪ್ಪು ನೀರು ನುಗ್ಬೋದು ಅಂತ. ಅಂದರೆ ನದಿ ಹರಿವು ಕಡಿಮೆ ಆದಾಗ ಸಮುದ್ರದ ಉಪ್ಪು ನೀರು ಕರಾವಳಿಯ ಒಳ ಪ್ರದೇಶಗಳಿಗೆ ನುಗ್ಗಿ ಬಾವಿ, ಕೃಷಿ ಮಣ್ಣು, ಕುಡಿಯುವ ನೀರಿನ ಮೂಲ ಎಲ್ಲವೂ ಅತಿಯಾಗಿ ಉಪ್ಪಾಗ್ಬೋದು. ಇದರಿಂದ ಭೂಮಿಯ ಫಲವತ್ತತೆ ನಷ್ಟವಾಗಿ ಬೇಸಾಯ ಕಷ್ಟ ಆಗುತ್ತೆ. ನೆಕ್ಸ್ಟು ಮಣ್ಣು ಮತ್ತು ಪೋಷಕಾಂಶ ಸಾಗಾಣಿಕೆ ಕೂಡ ನಾಶವಾಗುತ್ತೆ ಅಂತ. ಅಂದರೆ ನದಿ ತಿರುವು ಯೋಜನೆಗಳಿಂದ ನದಿಯ ಸಹಜ ಪ್ರವಾಹ ಕಡಿಮೆ ಆಗಿ ಕರಾವಳಿ ಪ್ರದೇಶಕ್ಕೆ ಸಾಗುವ ಸಹಜ ನೀರು, ಪೋಷಕಾಂಶದ ಪ್ರಮಾಣ ಕುಗ್ಗಿ ಮೀನುಗಾರಿಕೆ ಹಾಗೂ ಕೃಷಿ ಫಲವತ್ತತೆ ಕುಸಿಯುತ್ತೆ ಅಂತ. ಈಗ ಹೆಚ್ಚಲಿರುವಂಥ ಹೂಳಿನ ಸಮಸ್ಯೆ, ನಿರ್ವಹಣಾ ವೆಚ್ಚ, ಅಂದರೆ ಈ ಯೋಜನೆ ಕಾಲುವೆಗಳು ಮತ್ತು ಜಲಾಶಯಗಳಲ್ಲಿ ಹೂಳು ತುಂಬಿ ಭವಿಷ್ಯದಲ್ಲಿ ಹೂಳು ತೆಗೆಯುವ ಕಾಮಗಾರಿಗಳಿಗೆ ಭಾರಿ ಹಣವೇ ಆಗುತ್ತೆ. ನೆಕ್ಸ್ಟು ಸ್ಥಳೀಯ ಜೀವನೋಪಾಯಕ್ಕೆ ನೇರ ಹೊಡೆತಂತೂ ಬೀಳುತ್ತೆ. ಅಂದರೆ ಬೇಡ್ತಿ, ಅಘನಾಶಿನಿ ನದಿ ತಪ್ಪಲಿನ ಲಕ್ಷಾಂತರ ನಮ್ಮ ಕೃಷಿಕರು, ಮಲೆನಾಡಿಗರು, ಸಣ್ಣ ರೈತರು, ಈ ಬೇಸಾಯಗಾರರು, ಸಿದ್ದಿ, ಒಕ್ಕಲಿಗ ಹಾಗೂ
ಹಾಲಕ್ಕಿ ವನ ಏನು ವನವಾಸಿಗಳಿರ್ಬೋದು, ಮೀನುಗಾರರು, ಇವರೆಲ್ಲರ ಜೀವನೋಪಾಯಕ್ಕಂತೂ ಭಂಗ ಬರುತ್ತೆ ಅಂತ. ಈ ಬಯಲುನಾಡಿನ ಕೃಷಿಗೆ ಬೇರೆ ಸುಸ್ಥಿರ ನೀರಾವರಿ ಪರಿಹಾರಗಳಿವೆ. ಅಂದರೆ ಒಳನಾಡಿನ ಎರೆಮಣ್ಣಿನ ಕೃಷಿ ಭೂಮಿಗೆ ಸ್ಥಳೀಯ ಕೆರೆಗಳನ್ನ ಬಳಸಿಕೊಂಡು ಜಲಾನಯನ ಅಭಿವೃದ್ಧಿ ಮತ್ತು ಇದ್ರ ತತ್ವದಡಿ ಯಶಸ್ವಿ ನೀರಾವರಿ ಮಾಡಿರುವಂಥ ರೈತರ ಸಾವಿರಾರು ಯಶೋಗಾಥೆಗಳನ್ನ ನಾವು ಕೇಳಿದ್ದೀವಿ. ಈ ಮಾದರಿಗಳನ್ನ ವಿಸ್ತರಿಸಬೇಕಾಗಿದೆ ಅನ್ನೋದು ನಮ್ಮ ಮಲೆನಾಡಿಗರಂತ ಅಭಿಪ್ರಾಯ ಆಗಿದೆ. ಹಾಗಾದರೆ ನಮ್ಮ ಮಲೆನಾಡಿನ ಯುವಕರ ಪ್ರತಿನಿಧಿಯಾಗಿ ಶ್ರೇಯಸ್ರವರು ಈ ಯೋಜನೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಶ್ರೇಯಸ್. ಮತ್ತು ಬೇಡ್ತಿ ಮತ್ತು ವರದಾ ನದಿ ಜೋಡಣೆ ಏನು ಪ್ರಾಜೆಕ್ಟ್ ಇದೆಯಲ್ಲ, ಅದು ಮಲೆನಾಡಲ್ಲಿ ಆಗಬಾರ್ದು. ಯಾಕಂದರೆ ಬೇಡ್ತಿ ನದಿ ಒಂದು ಪಶ್ಚಿಮಕ್ಕೆ ಹರಿಯೋ ನದಿ, ವರದಾ ಒಂದು ಪೂರ್ವಕ್ಕೆ ಹರಿಯೋ ನದಿ. ಇದೆರಡು ನದಿಗಳ ಜೋಡಣೆಗೆ ಮಲೆನಾಡಿನ ಕಾಡನ್ನು ಕೊಡಬೇಕಾಗತ್ತೆ. ಅದಾದ ನಂತರ ನೀರು ಗದಗ ತಲುಪತ್ತೆ ಅಂತಲೂ ಏನು ಖಚಿತವಾಗಿ ನಮಗೆ ರಾಜ್ಯ ಸರ್ಕಾರ ನೀಡಲಿಲ್ಲ ಯಾವುದೇ ಘೋಷಣೆಯನ್ನು. ತೊಂದರೆ ಏನಂದರೆ, ಆಲ್ರೆಡಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಏನಿದೆಯೋ ಅದು ಒಂದು ಅಂತಾರಾಷ್ಟ್ರೀಯವಾಗಿ ಒಂದು ಜೈವಿಕ ಹಾಟ್ಸ್ಪಾಟ್, ಅದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರೀತಾರೆ ಅದನ್ನು. ಅಲ್ಲಿ ಬಹಳ ವಿವಿಧ ಪ್ರಕಾರದ ಪ್ರಾಣಿ ಪಕ್ಷಿಗಳು ಜೀವಿಸ್ತಾ ಇದ್ದಾವೆ. ಅದಕ್ಕೆ ಅವುಗಳಿಗೆ ತೊಂದರೆ ಆಗುತ್ತೆ, ಅವುಗಳಿಗೆ ಸಮಸ್ಯೆ ಆಗುತ್ತೆ, ಅವರ ಜೀವನಕ್ಕೆ ತೊಂದರೆ ಉಂಟು ಮಾಡುವುದರ ಸಲುವಾಗಿ. ಅಷ್ಟೇ ಅಲ್ಲದೆ ಅದು ಸ್ಥಾಪನೆ ಆಗೋ ಜಾಗದಲ್ಲಿ ಇರುವ ಮಣ್ಣು ಜೇಡಿ ಮಣ್ಣು. ಆ ಮಣ್ಣು ನೀರನ್ನು ಹಿಡ್ಕೊಳ್ಳೋದಿಲ್ಲ ಸರಿಯಾಗಿ. ಬಹುಶಃ ಏನಾದರೂ ಅಣೆಕಟ್ಟು ನಿರ್ಮಾಣವಾಗಿ ಮುಂದೊಂದು ದಿನ ಅಲ್ಲಿ ಭೂಕುಸಿತವಾಗುವ ಸಾಧ್ಯತೆ ಬಹಳಷ್ಟಿದೆ. ಇದು ನಮ್ಮ ಟ್ಯಾಕ್ಸ್ ಪೇರ್ನ ಹಣ ಏನಿದೆ ಅದನ್ನು ಸಂಪೂರ್ಣ ನೀರಿನಲ್ಲಿ ಹೋಮ ಮಾಡುವ ಥರ ಆಗುತ್ತಿರುವ ಪ್ರಾಜೆಕ್ಟ್ ಇದು. ಇದನ್ನು ನಾವು ಮಲೆನಾಡಿಗರು ಸೇರಿ ಖಂಡಿಸಲೇಬೇಕು. ಈ ನದಿ ಜೋಡಣೆ ಯೋಜನೆ ನೀರಿನ ಸಮಸ್ಯೆಗೆ ಪರಿಹಾರ ನೀಡಬಹುದು ಎಂಬ ಸದುದ್ದೇಶ ಇದ್ದರೂ ಮಲೆನಾಡಿಗರ ಅಮೂಲ್ಯ ಜೀವವೈವಿಧ್ಯತೆ, ಮಲೆನಾಡಿನ ಪರಿಸರ ಸಮತೋಲನ ಕಾಪಾಡುವುದು ಅತ್ಯಂತ ಅಗತ್ಯ. ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಸಾಧಿಸುವುದೇ ಮುಂದಿನ ದಾರಿ ಎಂದು ನಮ್ಮ ಮಲೆನಾಡಿಗರು ನಂಬಿದ್ದಾರೆ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಶುಭ ದಿನ.